ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಒಬ್ಬ ಋಷಿಗಳ ಹತ್ರ ಒಬ್ಬ ವ್ಯಕ್ತಿ ಬಂದ. ಆ ಋಷಿಗಳು ಅವರು ಸಂಸಾರಸ್ಥರಿದ್ರು. ಆ ಸಂಸಾರಿ ವ್ಯಕ್ತಿ ಋಷಿಗಳೇ, ಮನುಷ್ಯಗ ಸಂಸಾರ ಸುಖನೋ ಸನ್ಯಾಸ ಸುಖನೋ? ಈ ಪ್ರಶ್ನೆ ತಮಗೆ ಕೇಳಬೇಕಂದ್ರೆ ತಾವು ಜ್ಞಾನಿಗಳು, ಯಾವುದು ಯೋಗ್ಯವಾದದ್ದು, ನಾವು ಯಾವುದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ದಯಮಾಡಿ ಹೇಳ್ರಿ. ಅವ್ರು ಹೇಳಿದ್ರು, ನಾಳೆ ಬಾ ಹೇಳ್ತೀನಿ. ಸರಿ, ಮರುದಿವ್ಸ ಹೋದ. ಗುರುಗಳೇ, ನಿನ್ನೆ ಬಂದಿದ್ದೆ, ಸಂಸಾರ ಸುಖನೋ ಸನ್ಯಾಸ ಸುಖನೋ ಇದು ಕೇಳಲಿಕ್ಕೆ ಬಂದಿದ್ದೆ, ತಾವು ಹೇಳ್ತೀವಿ ಅಂದಿದ್ರಿ. ಓಹೋ, ಕೂತ್ಕೋ ಅಂತಂದ್ರು. ಆ ಗುರುಗಳು ತನ್ನ ಹೆಂಡತಿ ಕರೆದು ಹೇಳಿದರು, ಆ ರಾಮಾಯಣ ಗ್ರಂಥ ತೊಗೊಂಡು ಬಾ ಅಂಥೇಳಿ. ಈತ ಅಂದ್ಕೊಂಡ ರಾಮಾಯಣದಲ್ಲಿ ಬರೆದಿದ್ದಾರೇನೋ ಹೇಳ್ತಾರೇನೋ ಅಂತೇಳಿ ರಾಮಾಯಣ ತಂದಿಟ್ಲು ಹೆಂಡತಿ. ಒಂದು ದೀಪ ಹಚ್ಚಿ ತೊಗೊಂಡು ಬಾ ಅಂತಂದ. ದೀಪ ಹಚ್ಚಿ ತಂದಿಟ್ಲು ಹೆಂಡತಿ. ಇದಕ್ಕೆ ಆಶ್ಚರ್ಯ, ಹಗಲೊತ್ತು ದೀಪ ಯಾಕೆ ಹಚ್ತಾನೆ, ಇಷ್ಟೆಲ್ಲ ಬೆಳಕದ, ಸರಿ ಏನೋ ನೋಡೋದು ದೊಡ್ಡವರು ಅಂತೇಳಿ ಸುಮ್ಮನೆ ಇದ್ದ. ನಂತರ ಹೆಂಡತಿಗೆ ಹೇಳಿದ್ರು, ಈ ರಾಮಾಯಣ ತೆಗೆದುಬಿಡು ಅಂತ ಹೇಳಿದ್ರು. ತೆಗೆದಿಟ್ಬಿಟ್ಲು. ಈ ದೀಪಗಳು ತೆಗೆದಿಟ್ಬಿಡು ಅಂತಂದ್ರು. ದೀಪಗಳು ತೆಗೆದಿಟ್ಬಿಟ್ಲು. ಸುಮ್ಮನೆ ಕೂತರು ಗುರುಗಳು. ಗುರುಗಳೇ, ನಾನು ನಿಮ್ಗೆ ಸಂಸಾರ ಸುಖನೋ ಸನ್ಯಾಸ ಸುಖನೋ ಅಂತ ಕೇಳಿದ್ದೆ, ಯಾವುದು ಯೋಗ್ಯ ಅಂತೇಳಿ ತಾವು ಏನೂ ಹೇಳ್ತಾ ಇಲ್ಲಲ್ಲ. ಅಯ್ಯೋ, ಯಾಕೆ ನನಗೇನು ತಿಳಿಲಿಲ್ಲ ನಿನಗೆ? ಅಲ್ಲ, ತಾವು ಏನೂ ಮಾತಾಡಿಲ್ಲ, ಹೇಗೆ ತಿಳಿತದ? ನಾನು ಕೃತಿ ಮಾಡಿ ತೋರಿಸಿದ್ದೆ. ನನ್ನ ಹೆಂಡತಿಗೆ ನಾನು ರಾಮಾಯಣ ತೊಗೊಂಡು ಬಾ ಅಂದೆ. ಏನು ಮಾಡ್ತೀರಿ ರಾಮಾಯಣ ಈಗ ಯಾಕಂತ ಅನ್ಲಿಲ್ಲ, ತಂದಿಟ್ಲು. ದೀಪ ಹಚ್ಚಿ ತೊಗೊಂಡು ಬಾ ಅಂದೆ. ತಲೆ ಕೆಟ್ಟಿದ್ರೆ ಹಗಲು ದೀಪ ಹಚ್ತಾರೇನಂದ್ಲು. ಏನು ಅಂದಿಲ್ಲ, ದೀಪ ಹಚ್ಚಿ ತಂದಿಟ್ಲು. ರಾಮಾಯಣ ನಾನು ಒಂದು ಪೇಜ್ ಕೂಡ ತೆಗೆದು ನೋಡಿಲ್ಲ. ಒಯ್ದಿಡಂದೆ, ತೆಗೆದಿಟ್ಬಿಟ್ಲು. ಏನು ತರದಾಯ್ತು ತೆಗೆದಾಯ್ತು, ಏನು ಓದೋದಿಲ್ಲ ಬರೋದಿಲ್ಲ ಅಂತ ಅನ್ಲಿಲ್ಲ, ತೆಗೆದಿಟ್ಲು. ದೀಪ ತೆಗೆದಿಡಂದೆ, ತೆಗೆದಿಟ್ಲು. ಹಚ್ಚದಾಯ್ತು ತೆಗೆದಾಯ್ತು, ಯಾಕೆ ಹಿಂಗೆಲ್ಲ ಮಾಡ್ತೀರಂತ ಅನ್ಲಿಲ್ಲ, ತೆಗೆದಿಟ್ಲು. ಅಂದರೆ ಹೆಂಡತಿ ಅನುಕೂಲವಾಗಿದ್ಲು, ಹೆಂಡತಿ ನಮ್ಮನ್ನು ಅರ್ಥ ಮಾಡ್ಕೊಬೇಕಾಗಿದ್ಲು, ಹೆಂಡತಿ ನಮ್ಮವ್ರು ಏನೋ ಸಂದೇಶ ಕೊಡಬೇಕಾಗಿದ್ದಾರೆ ಎಂಬ ಭಾವನೆ ಇಟ್ಕೊಂಡಿದ್ಲು. ಅಂದ್ರೆ ಸಂಸಾರ ಸುಖ. ಕಿರಿಕಿರಿ ಜಾಸ್ತಿ ಆಗ್ತಿತ್ತು. 24 ಗಂಟೆ ಜಗಳ, ಕೋರ್ಟು ಕಚೇರಿ ತಿರುಗಷ್ಟರ ಮಟ್ಟಿಗೆ ಇವತ್ತು ನಾಳೆ ಹೋಗ್ತಾ ಇದ್ದಾರೆ. ಅಂಥವೆಲ್ಲ ಇದ್ರೆ ಸನ್ಯಾಸ ಸುಖಪ್ಪ, ಬಿಟ್ಬಿಡೋದು ಚಲೋ ಅಂತೇಳಿ. ನೋಡ್ರಿ, ಇದ್ರ ಹಿಂದಿರ್ತಕ್ಕಂಥ ಗೂಢಾರ್ಥ ಏನಂತಂದ್ರೆ, ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು, ಸೇವಾಭಾವ ಮಾಡ್ಕೊತಿರ್ಬೇಕಂತಲ್ಲ, ಅರ್ಥ ಮಾಡ್ಕೊಳ್ಬೇಕು. ನನ್ನ ಗಂಡ ಯಾವುದೋ ಒಂದು ತೋರಿಸ್ತಾ ಇದ್ದಾನ, ಯಾರೋ ಬಂದಿದ್ದಾರೆ, ಅವ್ರಿಗೇನೋ ಹೇಳಲಿಕ್ಕೆ ಉದ್ದೇಶ ಅದ ಎಂಬ ಭಾವನೆ ತಿಳ್ಕೊಳ್ಬೇಕು ಹೆಂಡತಿ. ನಮ್ಮ ಮನಸ್ಸಿನ ಭಾವನೆ ತಿಳ್ಕೊಂಡು ಆಕಿ ಕೆಲಸ ಮಾಡಬೇಕು. ಹಾಗಿದ್ರೆ ಸಂಸಾರ ಸುಖ. ನಮ್ಮ ಮನಸ್ಸಿನ ತಿಳ್ಕೊಲಾರದೆ ಕಿರಿಕಿರಿ ಮಾಡೋದು, 24 ಗಂಟೆ ವಾದ ವಿವಾದ ಮಾಡಿದ್ರೆ ಸನ್ಯಾಸ ಸುಖ ಅಂತ ಹೇಳಿದ್ರು. ಅಂತ ನೋಡ್ರಿ, ನಮ್ಮ ಶಾಸ್ತ್ರಗಳಲ್ಲಿ ಸಹಿತ ಈಗ ಪಾಶ್ಚಾತ್ಯವರು ಏನು ಮಾಡ್ತಾರೆ, ಸಮಾನತೆ ಕೊಡ್ರಿ, ನಾವು ಹೆಣ್ಮಕ್ಳು ಸಮಾನ, ಗಂಡಸರು ಹೆಣ್ಮಕ್ಳು ಸಮಾನ. ನಮ್ಮ ಶಾಸ್ತ್ರಗಳಲ್ಲಿ ಹೆಣ್ಮಕ್ಳು ಸಮಾನ ಅಲ್ಲ. ನಮಗೆ ಹೆಣ್ಮಕ್ಳು ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಮಾನವಾಗಿ ಅವ್ರನ್ನ ನೋಡೋದಿಲ್ಲ, ನೋಡಬಾರದು. ಅವರು ನಮಗಿನ ಪೂಜ್ಯರು, ಅವರು ನಮಗಿನ ಶ್ರೇಷ್ಠರು, ಅವರು ನಮಗಿನ ಹೆಚ್ಚಿಗೆ. ಅದು ನಮ್ಮ ಶಾಸ್ತ್ರಗಳು ನಮಗೆ ಕಲಿಸಿದ್ದು. ವೇದಗಳ ಮೊದಲನೇ ಪ್ರಾರಂಭ ಅಕ್ಷರದಲ್ಲೇ ಮಾತೃದೇವೋಭವ, ತಾಯಿಯನ್ನು ನಾವು ಆ ರೀತಿ ಮಾಡ್ತೀವಿ. ಹೆಂಡತಿಯನ್ನು 6 ರೂಪಗಳಲ್ಲಿ ನೋಡ್ತೀವಿ. ಕಾರ್ಯೇಶು ಮಂತ್ರಿ, ಸಲಹೇಶು ದಾಸಿ, ಭೋಜನೇಶು ಮಾತಾ, ಶಯನೇಶು ರಂಭ. ಈ ರೀತಿ 6 ಗುಣಗಳ ಉಳ್ಳಕ್ಕೆ ಆ ಹೆಂಡತಿ ಅಂತೇಳಿ. ಅರ್ಧಾಂಗಿನಿ, ನಮ್ಮ ಶರೀರದ ಅರ್ಧ ಭಾಗ ಅಂತೇಳಿ. ಇಷ್ಟೆಲ್ಲ ನಾವು ಗೌರವ ಸ್ಥಾನ ಕೊಡ್ತೀವಿ. ನೀವು ನೋಡ್ರಿ, ಸೀತಾರಾಮ್, ಸೀತಾ ಮೊದಲು ಬಂದು ರಾಮ ನಂತರ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಮೊದಲು ನಾರಾಯಣ ನಂತರ, ಲಕ್ಷ್ಮೀ ವೆಂಕಟೇಶ, ಲಕ್ಷ್ಮೀ ಮೊದಲ ವೆಂಕಟೇಶ್ ನಂತರ, ಪಾರ್ವತಿ ಪರಮೇಶ್ವರ, ಪಾರ್ವತಿ ಮೊದಲು ಪರಮೇಶ್ವರ ನಂತರ. ಅಂದ್ರೆ ನಾವು ಹೆಣ್ಮಕ್ಕಳಿಗೆ, ದೇವಿಗಳಿಗೆ ಸಹಿತ ಮೊದಲನೇ ಸ್ಥಾನ, ಪೂಜ್ಯ ಸ್ಥಾನ ಅವ್ರಿಗೆ ಕೊಟ್ಟಿದ್ದದ. ಈ ರೀತಿ ನಮ್ಮ ಒಂದು ಸಂಸ್ಕೃತಿ ಅನ್ಯೋನ್ಯವಾಗಿರಬೇಕು. ಈಗ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಇವತ್ತು ನಾಳೆ ಭಯಂಕರ ಜಗಳಗಳು, ಒಬ್ಬರಿಗೊಬ್ಬರು ತಲಾಕ್ಗಳು, ವಿವಾಹ ವಿಚ್ಛೇದನಗಳು ಬಹಳ ಆಗ್ತಾ ಇವೆ. ಇದು ಆಗಲಾರ್ದಂಗೆ ಒಬ್ಬರೊಬ್ಬನ ಹಾಲು ಸಕ್ಕರೆ ಟೈಪ್ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಇದು ನಮಗೆ ಈ ಋಷಿಗಳ ಒಂದು ಕಥೆಯಿಂದ ಸಂದೇಶ. ಬ್ರೆಜಿಲ್ನಲ್ಲಿ ಒಂದು ಸಂಶೋಧನೆ ಮಾಡಿದರು ಮನೋವಿಜ್ಞಾನಿಗಳು ಮತ್ತು ಭೂಮಿಯ ಶಾಸ್ತ್ರಜ್ಞರು ಕಲಿತು. ಭೂಮಿ ಮತ್ತು ಹೆಣ್ಣಿನ ರಕ್ಷಣೆ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳಿದರು. ಏನು, ಹೇಗೆ ರಕ್ಷಣೆ ಮಾಡಬೇಕು ಅಂದ್ರೆ ಅವ್ರು ಹೇಳಿದರು, ಭೂಮಿಯ 6 ಫೀಟ್ ಭಾಗ ಈ ಫರ್ಟಿಲೈಸರ್, ಪೆಸ್ಟಿಸೈಡ್ ಹಾಕಿ ಅದೆಲ್ಲ ಕೆಟ್ಟೋಗ್ತಾ ಇದೆ, ಸೌಳಾಗ್ತಾ ಇದೆ. ಆ ಭೂಮಿಯ 6 ಫೀಟ್ ಭಾಗನ ತೆಗೆದು ಬೇರೆ ಕಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಆ ಭೂಮಿ ಒಮ್ಮೆ ಬಂಜರಾಗಿ ಹೋಗ್ಬಿಡ್ತದೆ. ಹೆಚ್ಚು ಪೆಸ್ಟಿಸೈಡ್ ಉಪಯೋಗ ಮಾಡಬೇಡ್ರಿ. ಹೆಂಡಿ, ಇದ್ರ ಪ್ರೊಡಕ್ಷನ್ಸ್ ಏನು ಬಂದವ ನಮ್ಮಲ್ಲಿ ಹೇಳ್ತಾರಲ್ಲ, ಆ ಸಾವಯವ ಬೇಸಾಯ ಅಂತೇಳಿ, ಅವ್ರ ಸದ್ಯ
ಪಾಶ್ಚಾತ್ಯ ದೇಶದಲ್ಲಿ ಸಹಿತ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಆ ರೀತಿ ಮಾಡ್ರಿ, ಆ ಭೂಮಿನ ಕೆಟ್ಟು ಹೋಗ್ತದೆ, ಕೆಡಿಸ್ಬೇಡ್ರಿ. ಮತ್ತು ಹೆಣ್ಮಕ್ಳ ಬಗ್ಗೆ ಏನಂದ್ರೆ, ಹೆಣ್ಮಕ್ಳನ್ನ ದೇವರು ಮಾಡಿದ್ದ ಸಹಿತ ಅವರ ಸ್ಟ್ರಕ್ಚರ್ ಸಹಿತ ನಮ್ಮ ಗಂಡಸರಿಗೆ ಅವರಿಗೆ ಶರೀರ ಭಾಗ ಸಹಿತ ಭಿನ್ನವಾಗಿ ಮಾಡಿದ್ದಾನೆ. ಅವರ ಟೊಂಕದ ಕೆಳಗಿನ ಭಾಗ ಜಾಸ್ತಿ ಆಗಲಿರ್ತದೆ, ಗರ್ಭಕೋಶ ಇರ್ತದೆ, ತಾಯಿಯ ಜನ್ಮ ಕೊಡ್ತಾಳೆ ಕೂಸುವಿಗೆ. ಜಗತ್ತಿಗೆ ಆಕಿ ತಾಯಿ ಮಾತೃದೇವೋ ಭವ ಅಂತೇಳಿ ನಾವು ಹೇಳ್ತೀವಿ. ಆಕೆಯಲ್ಲಿ ಸಹನ ಶಕ್ತಿ ಜಾಸ್ತಿ. ಆಕೆಯಲ್ಲಿ ಏನಪ್ಪಾ ಅಂತಂದ್ರೆ ವಾತ್ಸಲ್ಯ, ಪ್ರೇಮ, ಅಂತಃಕರಣ ಇವೆಲ್ಲ ಗಂಡಸರಿಗಿನ ಜಾಸ್ತಿ ಇರ್ತದೆ. ಆ ಮಗುವಿನ ಅದಕ್ಕೆ ಕರಳಿನ ಸಂಬಂಧ ಅಂತಾರೆ, ಎದೆ ಮೇಲೆ ಮಲಗಿಸ್ಕೊಂಡು ಆ ಕರಳಿನ ಸಂಬಂಧ ಇರ್ತದೆ ತಾಯಿಗೆ. ಇದೆಲ್ಲ ಇರ್ತಕ್ಕಂಥ ಹೆಣ್ಮಕ್ಳನ್ನ ಉದ್ಯೋಗಕ್ಕೆ ಹಚ್ಚಿದ್ದೀರಿ, ಕೆಲ್ಸಕ್ಕೆ ಹಚ್ಚಿದ್ದೀರಿ. ಗಂಡಸರು ಹೆಣ್ಮಕ್ಳು ಇಬ್ಬರೂ ಜಾಬ್ ಮಾಡ್ತಾ ಇದ್ದಾರೆ. ಅದರಲ್ಲಿಂದ ಅವರ ಮೆನ್ಸಸ್ ಸರಿಯಾಗಿ ಆಗ್ತಾ ಇಲ್ಲ, ಅವರ ಗರ್ಭಕೋಶದ ಮೇಲೆ ಪ್ರಭಾವ ಆಗ್ತಾ ಇದೆ. ಹುಟ್ಟಿದ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾ ಇದ್ದಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಇಬ್ಬರೂ ಭಯಂಕರ ಜಗಳಗಳು, ವಿವಾಹ ವಿಚ್ಛೇದನಗಳಾಗ್ತಾ ಇವೆ. ಕಾರಣ ಹೆಣ್ಮಕ್ಕಳಿಗೆ ಉದ್ಯೋಗ ಮಾಡೋದು ಅವಸರ, ಅನಿವಾರ್ಯ ಇದ್ದರೂ ಮಾತ್ರ ಮಾಡಿಸ್ರಿ, ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ. ಬ್ರೆಜಿಲ್ನ ಸಂಶೋಧನೆ ಮನೋವಿಜ್ಞಾನಿಗಳು ಹೇಳಿದ್ದು, ನಾನು ಹೇಳಿದ ಮಾತಲ್ಲ. ಏನ್ರಿ ಹಳೆ ಕಾಲದ ಮಾತಾಡಿದ್ರೆ ಇಬ್ಬರನ್ನ ಮಾಡಿದ್ರೆ ಇವತ್ತು ನಾಳೆ ನಡೆಯುವಂತ ಅಂತೇಳಿ. ಹಾಗೇನೂ ಇಲ್ಲ. ನಮ್ಮ ತಂದೆಯವರು, ನಾವು 9 ಮಂದಿ, ನನಗೆ ಸ್ವಂತ ಅಕ್ಕ ತಂಗಿದ್ದಾರೆ. ನಮ್ಮ ತಂದೆ ಒಬ್ಬರೇ, ಅವ್ರಿಗೆ ಕೂಡ ಉದ್ಯೋಗ ಇಲ್ಲ, ಬೇರೆ ವ್ಯವಸಾಯ ಮಾಡಿ ನಮ್ಮನ್ನೆಲ್ಲ ಬದುಕಿಸಿ ಲಗ್ನಗಳು ಮಾಡಿ ಇಷ್ಟೆಲ್ಲ ದೊಡ್ಡವ್ರು ಮಾಡಿದ್ದಾರೆ. ಹಳೆ ಜನರು ಯಾರೂ ಹೆಣ್ಮಕ್ಳು ಉದ್ಯೋಗ ಮಾಡಿಲ್ಲ. ನೀವು ಮಾಡಬೇಡ್ರಿ ಅಂತ ನಮ್ದು ವಿರೋಧಕ್ಕಲ್ಲ. ನಾವೇನೋ ಹಳೆ ಕಾಲದ ಮಾತಾಡ್ತಾ ಅಂದ್ರೆ ಏನೋ ಕೆಲ್ಸಕ್ಕೆ ಬರಲಾರ್ದಂತ ಅನ್ಕೋಬೇಡ್ರಿ. ಅವಸರ ಇದ್ರೆ ಮಾತ್ರ ಮಾಡ್ರಿ, ಇಲ್ಲ ನಡೀತಿತ್ತಪ್ಪ ಅಂದ್ರೆ ಬಿಟ್ಬಿಡ್ರಿ. ಮನೆಯನ್ನ ಒಳ್ಳೆ ರೀತಿಲಿಂತ ಇದು ಮಾಡ್ರಿ, ಮಕ್ಕಳನ್ನ ಒಳ್ಳೆ ರೀತಿಯಿಂದ ಬೆಳೆಸ್ರಿ, ಮಕ್ಕಳಲ್ಲಿ ಒಂದು ಸಂಸ್ಕಾರ ಕೊಡ್ರಿ. ಗಂಡ ಹೆಂಡತಿ ಇಬ್ಬರು ಜಗಳ ಆಡ್ಲಾರ್ದಂಗ ಮಕ್ಕಳ ಮೇಲೆ ಹೆಚ್ಚು ಪ್ರೇಮನ ತೋರಿಸಿ ಮಕ್ಕಳನ್ನ ಮನುಷ್ಯರಾಗಿ ಮಾಡ್ರಿ. ಇದೆಲ್ಲ ಅವಸರ. ಏನು ಒಂದು 2 ಮನೆ ಹೆಚ್ಚು ತಗೋತೀರಿ, ಒಂದು 50 ತೊಲಿ 100 ತೊಲಿ ಬಂಗಾರ ಮಾಡ್ತೀರಿ ಅಷ್ಟೇ ಹೊರತು ಇನ್ನು ಅದಕ್ಕಿಂತ ಹೆಚ್ಚು ಏನೂ ಮಾಡೋದಿಲ್ಲ. ಹೆಂಡತಿ ಉದ್ಯೋಗ, ಗಂಡ ಉದ್ಯೋಗ, ಆತ 2 ಲಕ್ಷ, ಈಕಿಗೆ 2 ಲಕ್ಷ, 4 ಲಕ್ಷ ತರೋದು, 1 ಲಕ್ಷ ಖರ್ಚು ಮಾಡೋದು, 3 ಲಕ್ಷ ಬ್ಯಾಂಕಿನಾಗ ಹಾಕೋತ ಹೋಗಿ ಹೈದರಾಬಾದ್, ಬೆಂಗಳೂರು, ಬಾಂಬೆ, ಕಲ್ಕತ್ತಾಗಳಲ್ಲಿ 4-6 ಬಿಲ್ಡಿಂಗ್ಗಳು, ಮನೆ